ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವಾಗ ಧರ್ಮಸ್ಥಳದಲ್ಲಿ ಇನ್ನೊಂದು ಅಪಪ್ರಚಾರ ಶುರುವಾಯಿತು. ಮಾಲಾಧಾರಿಗಳಿಗೆ ಅವಮಾನ, ಮಾಲ ಬಿಚ್ಚಿ ಒಳಗಡೆ ಬನ್ನಿ ಅಂತ ಹೇಳಿದ್ರು. ಮಾಲಾಧಾರಿಗಳಿಗೆ ಬೈತಾ ಇದ್ರು ಅಂತ ಹೇಳಿದ್ರು. ಖಂಡಿತ ಬೈತಾರೆ. ಯಾಕೆ ಅಂದ್ರೆ ಈ ತರ ಘಟನೆಗಳು ಒಂದೇ ನಡೆದಿರಬಹುದು, ನಡೀತಾ ಇರುತ್ತೆ. ನಾನು ನೋಡ್ತಾ ಇದ್ದೀನಿ. ಮಾಲಾಧಾರಿಗಳು ಅಷ್ಟೇ. ಉಡುಪಿ ಶ್ರೀಕೃಷ್ಣ ಮಠದಲ್ಲೂ ಮಾಲಾಧಾರಿಗಳು ಗಲಾಟೆ ಮಾಡಿ 3 ಜನ ಮಾಲಾಧಾರಿಗಳನ್ನು ನಿನ್ನೆ ಆ ಪೊಲೀಸ್ ಸ್ಟೇಷನ್ಗೆ ಹಾಕಿದ್ದಾರೆ. ಕಾರಣ ಏನು ಅಂದರೆ, ಅವರು ಪೊಲೀಸರ ಮೇಲೆ ಮತ್ತು ಶ್ರೀಕೃಷ್ಣ ಮಠದ ಸಿಬ್ಬಂದಿಗಳ ಮೇಲೆ ದರ್ಪ ತೋರಿಸಿದ್ರು. ಅದಕ್ಕೆ ನಮ್ಮನ್ನು ಕ್ಯೂವಲ್ಲಿ ಬಿಡ್ತಾ ಇದ್ದಾರೆ, ನಮಗೆ ಸಪ್ರೇಟಾಗಿ ದರ್ಶನ ಕೊಡಬೇಕು, ಹಾಗೆ ಹೀಗೆ ಅಂತ ಗಲಾಟೆ ಮಾಡಿ ಅಲ್ಲಿ ಇದು ಮಾಡಿದ್ರು. ಅವ್ರ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಹೋದರು. ಅದಕ್ಕೆ ಪೊಲೀಸರು ಬಂದ ಮೇಲೆ ಪೊಲೀಸರಲ್ಲೂ ದರ್ಪದಿಂದ ಮಾತಾಡೋಕೆ ಹಿಡಿದ್ರು. ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಅವ್ರಿಗೆ ಪೊಲೀಸರು ಹೊಡಿಲಿಕ್ಕೆ ಹೋದ್ರಂತೆ. ಆಮೇಲೆ ಮಾಲೆ ಹಾಕಿದ್ದಾರಂತೇಳಿ ಅಲ್ಲಿ ಒಬ್ಬರು ದೇವಸ್ಥಾನದ ಆಡಳಿತ ಮಂಡಳಿಯವರು ಬಂದು ತಡೆದು ಆನಂತರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಈ ರೀತಿ ವರ್ತಿಸಿದ್ರೆ ಮತ್ತೇನು ಮಾಡ್ತಾರೆ? ಸಭ್ಯತೆಗಳ ಎಲ್ಲೇ ಮೀರಿ ಎಷ್ಟೋ ಸತಿ ವರ್ತನೆ ಮಾಡ್ತಾರೆ. ಯಾಕೆ ಗೊತ್ತಾ? ಅವ್ರು ಯಾವುದೋ ದೇವಸ್ಥಾನಕ್ಕೆ ಹೋದ್ರೆ ಕೂಗಾಟ ಮಾಡೋದು, ಚೀರಾಟ ಮಾಡೋದು, ಅವೆಲ್ಲ ಭಕ್ತಿ ಅಲ್ಲ. ಅದೆಲ್ಲ ಭಕ್ತಿಗಳು ನಮ್ಮ ಶಿಬಿರಗಳಲ್ಲಿ ಇಟ್ಕೊಳ್ಬೇಕೆ ಹೊರತು ಅದನ್ನು ದೇವಸ್ಥಾನದಲ್ಲಿ ನಿಯಮ ಏನಿದೆ ಅದನ್ನ ಫಾಲೋ ಮಾಡಬೇಕು. ಓಕೆ, ಧರ್ಮಸ್ಥಳದಲ್ಲಿ ನಿಯಮ ಏನಿದೆ, ಸೈಲೆಂಟ್ ಆಗಿ ಹೋಗ್ಬೇಕಂತ. ಆದ್ರೆ ಧರ್ಮಸ್ಥಳದಲ್ಲಿ ಮಾಲಾಧಾರಿಗಳು ಬರೆಯೊಬ್ರು ಹಂಗೆ ಇವ್ರ ಕತೆ ಹೇಳ್ಕೊಂಡು ಗರ್ಭಗುಡಿಯವರೆಗೂ ದೇವ ದರ್ಶನ ಮಾಡೋವರೆಗೂ ಇವರಿಗೆ ಯಾರ್ದೋ ಕತೆ, ಅವ್ರು ಹಂಗೆ ಇವ್ರು ಹೀಗೆ, ಅವ್ರು ಯಾವ್ದೋ ಹೀರೋ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಈ ಮಾಲಾಧಾರಿಗಳು ಮುಖ್ಯವಾಗಿ ಸಭ್ಯತೆಯಿಂದ ವರ್ತಿಸುವುದಿಲ್ಲ. ಅದಕ್ಕೆ ಯಾರೋ ಬೈದಿರ್ತಾರೆ. ನಾನು ಎಷ್ಟೋ ದೇವಸ್ಥಾನದಲ್ಲಿ ಬೈತಾರೆ. ಕೊಲ್ಲೂರಲ್ಲಿ ಲಾಸ್ಟ್ ಟೈಮ್ ನಾನು ಹೋದಾಗನು ಮಾಲಾಧಾರಿಗಳಿಗೆ ಬೈತಾ ಇದ್ರು. ಏನು ಕೂಗುವಂಗಿಲ್ಲ, ಇದು ಮಾಡೋಂಗಿಲ್ಲ, ಸೈಲೆಂಟ್ ಆಗಿ ಬನ್ನಿ ಅಂತ ಹೇಳ್ತಾ ಇದ್ರು. ಅದು ಕೆಲವರು ಬಟ್ಟೆ ಕಪ್ಪು ಅಂಗಿ ಹಾಕೊಂಡು ಬಂದು ತೆಗೀರಿ ಅಂಗಿನ, ಎಲ್ಲರಿಗೂ ಒಂದೇ ರೂಲ್ಸು ಅಂತ ಹೇಳ್ತಾ ಬೈತಾ ಇದ್ರು. ಒಬ್ಬರು ಲೇಡಿಯೇ ಬೈತಾ ಇದ್ರು ಅಲ್ಲಿ. ಯಾಕೆ ಬೈತಾ ಇದ್ರು ಅಂದ್ರೆ, ಇವ್ರು ಕೂಗಾಟ ಚೀರಾಟ ಮಾಡ್ಕೊಂಡು ಜೋರಾಗಿ ಮಾತಾಡ್ತಾ ಬರ್ತಾರೆ. ಇವ್ರದ್ದು ಏನೇ ಮಾತಾಡೋದಿದ್ರು ಹೊರಗಡೆ ಇಟ್ಕೊಳ್ಳಿ. ದೇವಸ್ಥಾನದಲ್ಲಿ ಬಂದಾಗ ಆ ದೇವಸ್ಥಾನದ ನಿಯಮ ಏನು, ದೇವ್ರ ಹತ್ರ ಹೋಗುವುದೇನಕ್ಕೆ ನಾವು ಶ್ರದ್ಧಾ ಭಕ್ತಿಯಿಂದ ನೆಮ್ಮದಿಯಿಂದ ಹೋಗ್ಬೇಕು. ಧರ್ಮಸ್ಥಳದಲ್ಲಿ ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ, ದೇವ್ರ ಹತ್ರ ಹೋಗೋ ಸಭ್ಯತೆಯಿಂದ, ಮಾತು ಮನಸ್ಸಲ್ಲಿರ್ಲಿ, ಭಕ್ತಿ ಮನದಲ್ಲಿರ್ಲಿ ಅಂತ ಹೇಳ್ತಾರೆ ಅವರು. ಯಾಕೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಅದನ್ನ ಅರ್ಥ ಮಾಡ್ಕೊಂಡು ಅಷ್ಟು ಬೋರ್ಡ್ ಹಾಕಿದ್ರು ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಇದೇ ಇಲ್ಲ. ಎಲ್ಲ ಕಡೆ ಸೈಲೆಂಟ್ ಆಗಿರಿ ಅಂದ್ರೆ ಇಲ್ಲ, ಇವರು ಗಂಟೆಗಟ್ಲೆ ಕುಯ್ತಾ ಇರ್ತಾರೆ, ಇಲ್ದಿದ್ದೆಲ್ಲ ಸುದ್ದಿ ಮಾತಾಡ್ತಾ ಇರ್ತಾರೆ. ಈ ಮಾಲಾಧಾರಿಗಳು ಅವರು ಸಭ್ಯತೆಗಳಿದೆ, ನೀವು ನಿಮ್ಮ ಶಿಸ್ತಲ್ಲಿ ಇಟ್ಕೊಳ್ಳಿ. ಅದನ್ನ ಅಪಪ್ರಚಾರ ಮಾಡೋದಲ್ಲ ಧರ್ಮಸ್ಥಳದ ಬಗ್ಗೆ. ಅಲ್ಲಿ ಹಾಗಂದ್ರೆ ನಿಮ್ಮ ಬಗ್ಗೆ ಹೇಳಿದ ತಕ್ಷಣ ಹಾಗಾದ್ರೆ ನೀವು ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಯಾವುದನ್ನು ಬಿಟ್ಟಿಲ್ಲ ಅಂತ ಅರ್ಥ. ಅವ್ರು ಮಾಡಿದ್ರು, ಅವ್ರು ಕೆಲಸ ಮಾಡುವವರು, ಅವ್ರಿಗೇನು ಶಿಸ್ತಾಗಿ ಹೋಗ್ಬೇಕು, ಸಭ್ಯತೆಯಿಂದ ಹೋಗ್ಬೇಕಂತ ಅವ್ರಿಗಲ್ಲಿ ಧರ್ಮಸ್ಥಳದಿಂದ ಆರ್ಡರ್ ಆಗಿದೆ. ಸಭ್ಯತೆಯಿಂದ ಹೋಗೋ ತರ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ ಅಂತ ಹೇಳಿರ್ತಾರೆ. ಅವ್ರ ಕೆಲಸ ಅವ್ರು ಮಾಡಿದ್ರು. ಅವ್ರು ಹೇಳ್ತಾರೆ, ಹೌದು ಸರಿಯಾಗಿ ಬನ್ನಿ, ಏನಿದ್ ಮಾಡ್ತೀರಿ ಅಂತ ಬಂದಿದ್ದಾರೆ. ಅದಕ್ಕೇನಿದು ನಿಮ್ದು? ಅದಕ್ಕೆ ನೀವು ಯಾಕೆ ಅಪಪ್ರಚಾರ ಮಾಡ್ತೀರಿ? ನಿಮ್ಮಲ್ಲಿ ಕಾಮ, ಕ್ರೋಧ, ಮದ, ಮತ್ಸರ ಹೋಗಿಲ್ಲ ಅಂದ್ರೆ ಯಾಕೆ ಮಾಲೆ ಹಾಯ್ಕೊಂತೀರಿ? ಅದು ನಾನು ಕೇಳೋದು. ಮಾಲೆದಾರಿ ಹಾಯ್ಕೊಂಡು ಬೀಡಿ ಸೇರ್ತಾನೆ, ಸಿಗರೇಟ್ ಸೇರ್ತಾನೆ, ಇಲ್ದಿದ್ ಬಲ್ದಿದ್ ಮಾತಾಡ್ತಾನೆ ಯಾರ್ಯಾರೋ ಬಗ್ಗೆ, ಹೀರೋಗಳ ಬಗ್ಗೆ, ಇವ್ರ ಬಗ್ಗೆ, ಅವ್ರಿಬ್ಬರ ಅಪಪ್ರಚಾರ ಇವೆಲ್ಲ ಮಾಡುವಂತವನು ಮಾಲೆ ಹಾಕ್ಲೇಬಾರ್ದು. ಮಾಲೆ ಹಾಕದ ಅಂದ್ರೆ ಅವನು ಸೈಲೆನ್ಸ್ಗೆ ಹೋಗ್ಬೇಕು. ಭಕ್ತಿ ಮಾತ್ರ, ಅವನ ಭಕ್ತಿ, ಅವನ ನಾಮಸ್ಮರಣೆ ನಿರಂತರವಾಗಿ ಇರಬೇಕೆ ಹೊರತು ಇವತ್ತು ಮಾಲಾಧಾರಿಗಳು ಇಲ್ಲ, ಅವ್ರಿಗೆ ಯಾವ ಸಭ್ಯತೆನೂ ಇಲ್ಲ, ಯಾವ ಇದೂ ಇಲ್ಲ. ಕಾಟಾಚಾರಕ್ಕೆ ಕೆಲವರು 3 ದಿನಕ್ಕೆ ಹಾಕೋದು, ಕೆಲವರು 7 ದಿನಕ್ಕೆ ಹಾಕೋದು. ಅದು 48 ದಿನ ವ್ರತ ಮಾಡ್ಬೇಕು, ಇಲ್ಲಾಂದ್ರೆ 28 ದಿನ ಆದ್ರೂ ವ್ರತ ಮಾಡ್ಬೇಕು. ಆ ವ್ರತ ಮಾಡೋ ಟೈಮಲ್ಲಿ ಅವ್ರು 10 ದಿನ 11 ದಿನ ವ್ರತ ಮಾಡ್ಲಿ, ತೊಂದರೆ ಇಲ್ಲ. ಆದ್ರೆ 11 ದಿನನೂ ಅವ್ನು ಯಾರ ಜೊತೆನೂ ಮಾತಾಡಬಾರ್ದು, ಯಾರ ಬಗ್ಗೆ ಕೆಟ್ಟದ್ದು ಎಣಿಸ್ಬಾರ್ದು, ಯಾರ ಬಗ್ಗೆ ಇದು ಮಾಡಬಾರ್ದು. ಯಾವ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಯಾವುದು ಇಟ್ಕೊಂಡೇನೆ ಬದುಕಬೇಕು. ಯಾರ ಬಗ್ಗೆ ಏನಿದೆ, ಕೆಲಸ ಇದೆ ಅಷ್ಟು ಮಾಡ್ಕೊಂಡು ಬರ್ತಾ ಇರ್ಬೇಕು. ಇವ್ರ ಕೆಲ್ಸದಲ್ಲಿ ಹೋಗಿ ಮೊದಲಿನ ತರನೇ ಮಾತಾಡ್ತಾ ಇರ್ತಾರೆ. ಅವ್ರು ಯಾವ್ದೋ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರ್ತಾರೆ ಮಾಲೆ ಹಾಯ್ಕೊಂಡು. ಇಂಥದನ್ನ ನಾನು ಸಾವಿರಾರು ನೋಡಿದ್ದೀನಿ. ಯಾವ್ದೋ ಮೊನ್ನೆ ಒಬ್ಬ ಹುಡುಗ ಒಂದು ದೇವಸ್ಥಾನದಲ್ಲಿ ಹೋಗಿದ್ದಾನೆ, ಅಲ್ಲಿ ಕುತ್ಕೊಂಡು ಅವ್ರು ಯಾವ್ದೋ ಹುಡುಗಿ ಬಗ್ಗೆ ಮಾತಾಡ್ತಾನೆ ಅವ್ನ ಫ್ರೆಂಡ್ಸ್ ಜೊತೆ. ಫ್ರೆಂಡ್ಸ್ ಮಾಲೆ ಹಾಕಿಲ್ಲ, ಇವನ್ ಮಾಲೆ ಹಾಕಿದ್ದಾನೆ. ಅವ್ರ ಬಗ್ಗೆ ಮಾತ್ರ ಅವಳು ಹಾಂಗಂತೆ, ಅವಳು ಹೀಗೆ, ಅವಳಿಗೆ ಎಷ್ಟೊತ್ತಿ ಫೋನ್ ಮಾಡಿದಳು ಗೊತ್ತಾ, ಹಾಗೆ ಹೀಗೆ, ಅವನು ಅವಳಿಗೆ ಹಾಗಿದೆ ಹೀಗಿದೆ ಅಂತ ಈ ತರ ಎಲ್ಲ ಮಾತಾಡೋದನ್ನು ಮಾಲೆ ಯಾಕೆ ಹಾಕ್ತೀರಿ? ಆ ಮಾಲೆಗಿರುವಂತ ಆ ಸಭ್ಯತೆ ಹಾಗೂ ಅದಕ್ಕಿರುವಂತ ಗೌರವನ ಯಾಕೆ ಹಾಳು ಮಾಡ್ತೀರಿ? ಇವತ್ತು ಮಾಲೆ ಹಾಕೋರಿಗೆ ಗೌರವನ ಕೊಡೋದೇ ಬಿಟ್ಟಿದ್ದಾರೆ. ಯಾಕಂದ್ರೆ ಇವರು ಬೇಕಾಬಿಟ್ಟು ಒಂದು ಸಭ್ಯತೆಯಿಂದ ನಡೆಸ್ಕೊಳ್ಳೋದಿಲ್ಲ, ಒಂದು ಸಭ್ಯತೆಯಿಂದ ಹೋಗೋದಿಲ್ಲ. ದೇವಸ್ಥಾನಕ್ಕೆ ಹೋದಾಗ ಕ್ಯೂ ಸಿಸ್ಟಮ್ ಅಲ್ಲಿ ಹೋಗ್ಬೇಕು ಅನ್ನೋದು ಹೇಳಿದಾಗ ಇವ್ರಿಗೆ ಸಿಟ್ಟು ಬರುತ್ತೆ. ಕ್ಯೂ ಸಿಸ್ಟಮ್ ಅಲ್ಲಿ ಶಿಸ್ತಾಗಿ ಹೋಗ್ಬೇಕು. ಎಲ್ಲೆಲ್ಲೋ ನುಗ್ಳೋದು, ಎಲ್ಲೆಲ್ಲೋ ಮಧ್ಯೆ ಬಂದಿರೋದು, ಈ ತರ ಎಲ್ಲ ಮಾಡಿದಾಗ ಅವ್ರು ಬೈತಾರೆ. ಅದಕ್ಕೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡೋ ಯೋಗ್ಯತೆಗಳು ನಿಮ್ ಯಾರಿಗೂ ಇಲ್ಲ. ನಿಮ್ಗೆ ಆ ರೀತಿ ಅವ್ರು ಹೇಳಿದ್ರು ಬೈದ್ರು, ಯಾಕೆ? ನಿಮ್ಮ ಆತ್ಮಸಾಕ್ಷಿ ಯೋಚನೆ ಮಾಡ್ಕೊಳ್ಳಿ. ಯಾಕೆ ಬೈದ್ರು ಅವರು? ಏನಕ್ಕೆ ಬೈದ್ರು?
ಯಾಕೆ ಇದು ಮಾಡಿ ಮಾಲೆದಾರಿ ಅದು ಮಾತಾಡುವಾಗ ನೀವು ಜಾಸ್ತಿ ಮಾತಾಡಿರ್ತೀರಿ, ಅದಕ್ಕೆ ಅದ್ರ ಮಾಲೆ ತೆಗೆದಿಟ್ಟು ಬಂದು ಮಾತಾಡ್ರಿ ಇಲ್ಲಿದ್ದೆಲ್ಲ ಅಂತ ಹೇಳಿರ್ತಾರೆ. ಅದರಲ್ಲಿ ಏನು ತಪ್ಪಂತ ನನ್ಗೆ ಕಾಣಿಸೋದಿಲ್ಲ. ನೀವು ಎಷ್ಟೋ ಕಡೆ ತಪ್ಪು ಮಾಡ್ತಾ ಇದ್ದೀರಿ, ಎಲ್ಲರೂ ಅಂತಲ್ಲ, ಕೆಲವರು ಸಭ್ಯತೆಯಿಂದ ಅವರು ನೋಡಿದ್ರೆ ನಮ್ಗೆ ಆ ಮಾಲಾಧಾರಿಗಳನ್ನು ನೋಡಿದ್ರೆ ಇದೆಲ್ಲ ಅವ್ರು ಖಾಲಿ ಬೀಳ್ಬೇಕು ಅನ್ಸುತ್ತೆ. ಇನ್ನು ಕೆಲವು ಮಾಲಾಧಾರಿಗಳನ್ನ ನೋಡಿದ್ರೆ ಖಾಲಿ ಬೀಳೋದಲ್ಲ, ಅವರ ಮುಖ ನೋಡ್ಸೋ ಮನ್ಸು ಬರೋದಿಲ್ಲ ನಂಗೆ. ಅಸಹ್ಯವಾಗಿ ಸಭ್ಯತೆಯಾಗಿ ಇದಿಲ್ಲದೆ ಮಾತಾಡೋದು, ಸಿಗರೇಟ್ ಸೇದೋದು, ಪಾನ್ ಪರಾಕ್ ಹಾಯ್ಕೊಳ್ಳೋದು. ಅವರಿಗೆ ಪಾನ್ ಪರಾಕು ಇದನ್ನೆಲ್ಲ ಬಿಡೋಕ್ಕಾಗಿಲ್ಲ ಅಂದ್ರೆ ಮತ್ತೆ ಯಾಕೆ ಮಾಲೆ ಹಾಯ್ಕೊಂತೀರಿ? ಬೀಡಿ ಸಿಗರೇಟ್ ಬಿಡೋಕ್ಕಾಗಿಲ್ಲ ಅಂದ್ರೆ ಯಾಕೆ ಮಾಲೆ ಹಾಕ್ತೀರಿ ಅಂತ ನಾನು ಕೇಳೋದು. ಅದರ ಬೇರೆ ಅಪಪ್ರಚಾರ ಮಾಡ್ತೀರಿ. ಅಪಪ್ರಚಾರ ಮಾಡೋ ನಿಮ್ಗೆ ನಾಚಿಕೆ ಆಗುದಿಲ್ಲ. ನಿಮ್ಗೆ ವಿಡಿಯೋ ಮಾಡಿ ವೈರಲ್ ಆಗುತ್ತೆ. ಸೌಜನ್ಯ ಇಶ್ಯೂ ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ದೊಡ್ಡ ವೈರಲ್ ಆಗುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀರಾ. ಅಲ್ಲಿ ಏನಾಗಿದೆ, ನೀವು ಹೇಗೆ ನಡ್ಕೊಂಡಿದ್ದೀರಿ ಅದು ಫಸ್ಟ್ ಹೇಳಿ. ನೀವು ಸಭ್ಯತೆಯಿಂದ ನಡ್ಕೊಂಡಿದ್ದೀರಿ, ಧರ್ಮಸ್ಥಳದಲ್ಲೂ ಸಭ್ಯತೆ ನಾವು ಹೋಗಿದ್ದೀವಿ. ನಮ್ಗೆ ಯಾರು ಇಷ್ಟು ತನಕನೂ ಹಾಗೆ ಹೀಗೆ ಅಂತಿಲ್ಲ. ಶಿಸ್ತಾಗಿ ಹೋಗ್ತಾರೆ. ಬಟ್ಟೆ ತೆಗೀರಿ ಅಂದ್ರೆ ಬಟ್ಟೆ ಎಲ್ಲಾದ್ರೂ ಇದಾಗಿಲ್ಲ ಅಂದ್ರೆ ಗದರಿಸ್ತಾರೆ. ಬಟ್ಟೆ ತೆಗಿ, ಬನೀನ್ ತೆಗಿಬೇಕಂತ ಅಷ್ಟು ಸತಿ ಹೇಳ್ತಾ ಇರ್ತಾರೆ. ನೀವು ಬನೀನ್ ತೆಗಿಯಲ್ಲ ಅಂತ ನನಗೂ ಫಸ್ಟ್ ಒಂದ್ 2 ಸತಿ ನಾನು ಹಾಗೆ ಮರ್ತ ಹೋಗ್ತಿದ್ದೆ. ಆವಾಗ ಒಂದ್ಸತಿ ಗದರಿಸಿದ್ದಾರೆ ನನ್ನನ್ನು. ಅದಕ್ಕೆ ನಾವು ಅದನ್ನು ಅಪಪ್ರಚಾರ ಮಾಡೋದು ನಮ್ ತಪ್ಪಿತ್ತಲ್ಲಿ. ಅವ್ರು ಬನೀನು ಇದು ತೆಗೆದು ಹೋಗ್ಬೇಕಂದ್ರೆ ನಾವು ತೆಗೆದು ಹೋಗ್ಬೇಕು, ಸಭ್ಯತೆಯಿಂದ ಹೋಗ್ಬೇಕು. ಯಾವನೋ ಒಬ್ಬ ನಾನು ಹೋದಾಗ ಚಡ್ಡಿ ಹಾಯ್ಕೊಂಡು ಏನೋ ಬರ್ಮಿಡ್ ಹಾಯ್ಕೊಂಡು ರಾತ್ರಿ ಎದ್ದು ಬಂದಿದ್ದಾನೆ. ಮುಖಕ್ಕೂ ನೀರು ಹಾಕಿಲ್ಲ. ಅವ್ನು ಹೇಳ್ದ ಸ್ನಾನ ಮಾಡಿ ಬಂದ್ರ ಅದೇ ಅಂತ ಅಂಗಿ ಹಾಯ್ಕೊಂಡು ಬಂದಿದ್ರಿ, ದೇವಸ್ಥಾನಕ್ಕೆ ಹೋಗೋ ಅಂಗಿ ಅದು, ಚಡ್ಡಿ ಹಾಯ್ಕೊಂಡು ಬರೋಂಗಿಲ್ಲ ಅಂತೇಳಿ ವಾಪಸ್ ಕಳ್ಸಿದ್ರು. ಅವ್ರು ಬೈದು ಹೋಗಿ ಬೇರೆ ಹಾಯ್ಕೊಂಡು ಬನ್ನಿ, ಇವೆಲ್ಲ ಪಂಚೆ ಉಟ್ಕೊಂಡು ಬನ್ನಿ ಅಂತೇಳಿ ವಾಪಸ್ ಕಳ್ಸಿದ್ರು. ಅದ್ರ ಮೇಲೆ ಚಡ್ಡಿ ಹಾಯ್ಕೊಂಡು ಅದ್ರ ಮೇಲೆ ಒಂದು ಪಂಚೆ ಚಡ್ಡಿ ಹಾಯ್ಕೊಂಡು ಹಾಗೆ ಬಂದಿದ್ದಾರೆ ಸಭ್ಯತೆ ಇಲ್ಲದೆ. ಅಂಥವ್ರಿಗೆಲ್ಲ ಬೈದೆ ಮತ್ತೇನ್ ಮಾಡ್ತಾರೆ? ಅವರು ನಿಯಮ ಅಂದಾಗ ನಿಯಮನೇ. ಬೇರೆ ಕಡೆಯಲ್ಲಿ ನಿಯಮ ಪಾಲನೆ ಮಾಡ್ತೀರಿ, ಅಲ್ಲೂ ನಿಯಮ ಪಾಲನೆ ಮಾಡಿ. ಅದು ನಮ್ಮ ಕ್ಷೇತ್ರ. ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡಬೇಕು, ಅವ್ರ ಬಗ್ಗೆ ಹಾಗೆ ಹೀಗೆ ಅಂತ ಮಾತಾಡೋ ಯೋಗ್ಯತೆ ನಿಮ್ಗುಂಟಾ? ದೊಡ್ಡದಾಗಿ ವಿಡಿಯೋದಲ್ಲಿ ಮಾತಾಡ್ತಾರೆ ಅವ್ರು ಹಾಗೆ, ಇವ್ರು ಹೀಗೆ, ಇವ್ರು ಅದು, ಅವರು ಹಾಗೆ ಮಾತಾಡಿಲ್ಲ ಅಂದ್ರೆ ಧರ್ಮಸ್ಥಳ ಅದೆಲ್ಲ ನೀವು ಹೇಳುವ ಅವಶ್ಯಕತೆ ಇಲ್ಲ. ಧರ್ಮಸ್ಥಳ 100 ವರ್ಷ 1000 ವರ್ಷದಿಂದ ನಡ್ಕೊಂಡು ಬಂದಿದ್ದು. ವೀರೇಂದ್ರ ಹೆಗ್ಡೆ ಅವರು 50-60 ವರ್ಷ ಹತ್ತತ್ರ ಆಯ್ತು ಇವಾಗ ಅವರು ಆಡಳಿತಾನೆ. ಇವಾಗ ಬಂದು ದೊಡ್ಡದಾಗಿ ನೀವು ದೊಡ್ಡ ಜನ ಅನ್ಕೊಂಡು ಮನಸ್ಥಿತಿ ಇಟ್ಕೊಂಡು ಮಾತಾಡುವಂಥದ್ದು ಮಾಲಧಾರಿಗಳಿಗೆ ಸೋಭ್ಯ ತರುವುದಿಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ಮಂಜುನಾಥ ಒಳ್ಳೇದು ಮಾಡಲಿ. ಹೊಸ ವರ್ಷದಲ್ಲಿ ಮಂಜುನಾಥ ನಿಮ್ಮೆಲ್ಲರ ಆರೋಗ್ಯ ಐಶ್ವರ್ಯ ಹೆಚ್ಚು ಮಾಡಲಿ. ನಿಮ್ಮೆಲ್ಲರ ನಮ್ಮೆಲ್ಲರ ಮನಸ್ಥಿತಿಗಳನ್ನು ಸರಿ ಮಾಡಲಿ. ಓಕೆ, ನಮ್ಮೆಲ್ಲರಲ್ಲಿರೋ ಕಾಮ ಕ್ರೋಧ ಮದ ಮಸ್ತರಗಳನ್ನು ಕಡಿಮೆ ಮಾಡಿ ಒಳ್ಳೆತನದಲ್ಲಿ ನಾವು ಬದುಕಿದ್ರೆ ಸಾಕು. ಆ ಹೊಸ ವರ್ಷಕ್ಕೆ ಸಭ್ಯತೆ ಬರುತ್ತೆ ಅಂತ ಹೇಳ್ತೇನೆ. 2025 ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.